ಬಿರುಗಾಳಿ ಮಳೆಗೆ ಬಾಳೆ ಬೆಳೆ ನಾಶ, ವಿಶೇಷ ಪ್ಯಾಕೇಜ್ ನೀಡುವಂತೆ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರ ಪ್ರತಿಭಟನೆ. ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು, ಬಾಳೆ ಬೆಳೆದ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ನಂಜನಗೂಡಿನಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು. ನಂಜನಗೂಡು ನಗರದ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ದೇವಿರಮ್ಮನಹಳ್ಳಿ ಗೇಟ್ ಬಳಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಮೈಸೂರು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 2000 ಎಕರೆ ಪ್ರದೇಶಕ್ಕಿಂತ ಹೆಚ್ಚು ಪ್ರದೇಶ ತೀವ್ರ ಬಿರುಗಾಳಿಯಿಂದ ಬಾಳೆ ಬೆಳೆ ನಾಶವಾಗಿದೆ. ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಹಾಗೂ ಚುನಾಯಿತ ಪ್ರತಿನಿಧಿಗಳು ರೈತರ ಬೆಳೆ ನಷ್ಟ ಅಂದಾಜು ಮಾಡುವಲ್ಲಿ ವಿಫಲರಾಗಿದ್ದಾರೆ. ಜಿಲ್ಲೆಯಲ್ಲಿ ರೈತರ ಪರವಾಗಿ ಮಾತನಾಡ್ತಾ ಇಲ್ಲ. ನಷ್ಟ ಹೊಂದಿರುವಂತಹ ಬೆಳೆ ಸಮೀಕ್ಷೆಯ ಬಗ್ಗೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ನೊಂದ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಲು ಸರ್ಕಾರದ ಹಂತದಲ್ಲಿ ವಿಫಲರಾಗಿದ್ದಾರೆ. ರೈತರು ಜಾಗೃತರಾಗಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಜಿಲ್ಲಾಡಳಿತ ಸಮರ್ಪಕ ವರದಿಯನ್ನು ತಯಾರಿಸಿ ವಿಶೇಷ ಪ್ಯಾಕೇಜ್ಗೆ ವರದಿಯನ್ನು ಸಲ್ಲಿಸಬೇಕು. ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಸಂಬಂಧಪಟ್ಟ ಸಚಿವರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರತಿ ಎಕರೆಗೆ ಸುಮಾರು 1 ಲಕ್ಷ ರೂಪಾಯಿ ಬೆಳೆ ನಷ್ಟವನ್ನ ನೀಡಬೇಕು. ಏನು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪ್ರತಿ ಎಕರೆಗೆ 6,800 ರೂಪಾಯಿ ನೀಡುವ ಮಾನದಂಡವನ್ನ ಕೈಬಿಟ್ಟು ನೊಂದ ಬಾಳೆ ಬೆಳೆಗಾರ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಒತ್ತಾಯಿಸಿದರು. ಸರ್ಕಾರ 3 ರೂಪಾಯಿನಿಂದ ಹಿಡಿದು 1,000 ರೂಪಾಯಿ ಗಂಟ ಬೆಳೆ ನಷ್ಟ ಪರಿಹಾರ ಅಂತ ಹೇಳಿ ಕೊಡ್ತಾ ಇದೆಯಲ್ಲ, ಈ ಅವಿವೇಕಿ ನೀತಿಯನ್ನು ಖಂಡಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಮೊನ್ನೆ 1 ವಾರದಿಂದ ಬೀಸಿದಂತ ಬಿರುಗಾಳಿಗೆ ಬಾಳೆ ಬೆಳೆಗಾರರು ನಷ್ಟವಿದ್ದಾರೆ. ಕೃಷಿ ಪಂಪ್ ಸೆಟ್ಗಳಿಗೆ ಸಮರ್ಪಕವಾದಂಥ ವಿದ್ಯುತ್ ಸಿಗ್ತಾ ಇಲ್ಲ. ಅಕ್ರಮ ಸಕ್ರಮ ಯೋಜನೆ ಜಾರಿ ತನ್ನಿ ಅಂತ ಹೇಳಿದ್ರೆ ಜಾರಿ ಮಾಡಲಿಕ್ಕೆ ಸರ್ಕಾರ ತಯಾರಿಲ್ಲ. ಹೊಸ ಕೃಷಿಯನ್ನು ಮಾಡ್ತಕ್ಕಂಥ ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಿಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಬರದ ಮೇಲೆ ಬರ ಎಳೆದಂತೆ ರೈತ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ಮೂಲ ಸೌಕರ್ಯಗಳಿಲ್ಲ. 10 ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚುವರಿ ಪ್ರೋತ್ಸಾಹ ಧನವನ್ನು ಕೊಡಿ ಅಂತ ಕೇಳಿದ ಸರ್ಕಾರ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದೆ. ಮಂತ್ರಿಗಳು, MLAಗಳು, ಪಾರ್ಲಿಮೆಂಟ್ ಸದಸ್ಯರುಗಳು ರಾತ್ರೋರಾತ್ರಿ ಅವ್ರ ಸಂಬಳವನ್ನು ದ್ವಿಗುಣ ಮಾಡ್ಕೊತಾ ಇದ್ದಾರೆ. ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ, ಬಿರುಗಾಳಿಯಿಂದ ನೊಂದಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಬೆಳೆ ನಷ್ಟ ಕೊಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಸಮೀಕ್ಷೆ ಮಾಡ್ತಾ ಇದೀವಿ. NDRF, SDRF ಮಾನದಂಡದಲ್ಲಿ 8,000, 6,800 ರೂಪಾಯಿ ಪುಕ್ಸಟ್ಟೆ ಕೊಡ್ತೀವಿ ಅಂತ ಹೇಳ್ತಾರಲ್ರಿ. ನಾಚಿಕೆ ಆಗಬೇಕು ಸರ್ಕಾರ ಮಂತ್ರಿಗಳಿಗೆ. ನಿಜಕ್ಕೂ ಸರ್ಕಾರ, ಮಂತ್ರಿಗಳು, ಅಧಿಕಾರಿಗಳು ಅನ್ನ ತಿಂತಿದ್ರೆ ಕಳೆದ 8 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ NDRF, SDRF ಮಾನದಂಡವನ್ನ ಇವತ್ತು ಬೆಳೆ ನಷ್ಟ ಕೊಡಲಿಕ್ಕೆ ಬಳಸ್ತಾ ಇದ್ದೀರಲ್ಲ. ಮಂತ್ರಿಗಳು, MLAಗಳು, ಸರ್ಕಾರದ ಅಧಿಕಾರಿಗಳು ವೇತನ ಆಯೋಗ ಮಾಡ್ಕೊತಾ ಇದ್ದೀರಿ. ತಿಂಗ ವರ್ಷ ನಿಮ್ಮ ಆದಾಯವನ್ನ, ನಿಮ್ಮ ಸಂಬಳವನ್ನ ವೇತನ ಆಯೋಗಗಳನ್ನ ರಚನೆ ಮಾಡಿಕೊಂಡು ರೈತನ ಮೇಲೆ ಚಪ್ಪಡಿ ಎಳಿತಕ್ಕಂಥ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ರಲ್ಲ. ಇವ್ರಿಗೆ ಎಚ್ಚೆತ್ತುಗೋಸ್ಕರ, ಇವ್ರಿಗೆ ನಾರ್ಸದಲ್ಲಿ ಚುಚ್ಚಲಿಕ್ಕೋಸ್ಕರ ಇವರನ್ನ ಎಚ್ಚೆತ್ತು ರೈತ ವರ್ಗಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ರೈತ ರಸ್ತೆ ಬಂದಿದ್ದಾನೆ ಬಂಧುಗಳ. ಇವತ್ತು ನಾವ್ಯಾರು ಸುಮ್ಮನೆ ಕೆಲಸ ಇಲ್ಲದೆ ಈ ರಸ್ತೆ ತಡೆಯನ್ನು ಮಾಡ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳು ರೈತರ ಪರವಾಗಿ ಮಾತಾಡಿದ್ರೆ ನಾವ್ಯಾರು ಇವತ್ತು ರಸ್ತೆ ಬರ್ತಿರ್ಲಿಲ್ಲ, ನಾವ್ಯಾರು ಚಳವಳಿ ಮಾಡ್ತಿರ್ಲಿಲ್ಲ. ಇವತ್ತು ಸರ್ಕಾರದಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಕೆಸರಾಟ ಮಾಡ್ತಾ ಇದ್ದಾರೆ. ಅಲ್ರಿ, ನಿಮ್ ಪೆನ್ ಡ್ರೈವ್, ನಿಮ್ CD, ನಿಮ್ಮ ಅವಿವೇಕ, ನೀವು ಮಾಡಿರ್ತಕ್ಕಂಥ ಅವಿವೇಕ ಕೆಲಸಕ್ಕೆ ಇವತ್ತು ರೈತ ವರ್ಗವನ್ನು ಬಲಿ ಕೊಡ್ತಾ ಇದ್ದೀರಿ. ಒಬ್ಬ ಮಂತ್ರಿ, MLA, ಸರ್ಕಾರದ ಅಧಿಕಾರಿ ಇಷ್ಟು ಕೋಟಿ ಲಕ್ಷ ಇಷ್ಟು ನಷ್ಟ ಆಗಿದೆ, ಇಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅಂತ ಹೇಳಿ ಒಬ್ಬ ಮಾತಾಡ್ತಾ ಇಲ್ವಲ್ಲ. ಇವರು ಅನ್ನ ತಿಂತಾರ, ಮಣ್ಣು ತಿಂತಾರ ಅಧಿಕಾರಿಗಳು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ. ಕಳೆದ ಇನ್ನು 10 ದಿನಗಳ ಒಳಗಡೆ ರೈತನಿಗೆ NDRF, SDRF ನಮಗೆ ಗೊತ್ತಿಲ್ಲ. ಏನಿವತ್ತು
1,000 2,000 ಪುಕ್ಸಟ್ಟೆ ಬರ ಪರಿಹಾರ ಆಗ್ತಾ ಇದ್ರಿ. ಅದನ್ನ ಕನಿಷ್ಠ ಎಕರೆಗೆ 25,000 ರೂಪಾಯಿ ಬರ ಪರಿಹಾರ ಹಾಕ್ಬೇಕು. ಅಕ್ರಮ ಸಕ್ರಮ ಯೋಜನೆ ಜಾರಿ ಆಗಬೇಕು. ಬೆಳೆ ನಷ್ಟ ಕೊಡಬೇಕು. ಹಾಲು ಉತ್ಪಾದಕರಿಗೆ 10 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ಜೊತೆಗೆ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನ ಈ ಭಾಗದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಭಾಗಕ್ಕೆ ಸರ್ಕಾರವಾಗಲಿ ಮಂತ್ರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳನ್ನ ಗ್ರಾಮೀಣ ಭಾಗಕ್ಕೆ ಸೇರ್ಲಿಕ್ಕೆ ಬಿಡಲ್ಲ. ನಿಮಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಬಂಧುಗಳೇ, ಇವತ್ತು ಸರ್ಕಾರ ಆಡಳಿತ ನಡೆಸ್ತಾ ಇದ್ರೆ ನಿಜವಾಗಿ ಬದುಕಿದ್ರೆ ಬಾಳೆ ಬೆಳೆಗಾರರ ರಕ್ಷಣೆ ಮಾಡಬೇಕಾಗಿತ್ತು. ಇವತ್ತು ನೀವು ತಿಂತಕ್ಕಂಥ ಹಾಲು ಹಣ್ಣು ಆಹಾರಗಳು ಕಂಪ್ಯೂಟರ್ ಬರ್ತದ, ಏನಾದ್ರು ಎಲ್ಲಿ ಹೊರಗಡೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತದ? ಇವತ್ತು ಬೆಳೆ ನಷ್ಟ ಹೊಂದಿರತಕ್ಕಂಥ ರೈತ ವರ್ಗವನ್ನು ರಕ್ಷಣೆ ಮಾಡಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನಿಮಗೆ ತಿನ್ನಲಿಕ್ಕೆ ಹಣ್ಣು ಹಾಲು ಆಹಾರ ಹಣ್ಣು ಎಲ್ಲ ಸಿಗ್ತದೆ. ಆದ್ರಿಂದ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆಯನ್ನು ಬಂದ್ ಮಾಡಿ ನಂಜನಗೂಡು ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಈ ಎಚ್ಚರಿಕೆ ಮುಖಾಂತರ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು. ಹಾಲು ಉತ್ಪಾದಕರಿಗೆ 10 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ಜೊತೆಗೆ ರೈತರ ಬರ ಪರಿಹಾರವನ್ನು ಎಕರೆಗೆ 25,000 ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಭಾಗಕ್ಕೆ ಯಾವುದೇ ಮಂತ್ರಿ MLAಗಳು ಸರ್ಕಾರವನ್ನ ಒಳಗೆ ಬಿಡ್ಲಿಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಅವಕಾಶ ಕೊಡಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ.